ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಮುಂದುವರೆತಾ ಇದ್ದು ಬೇರೆ ಬೇರೆ ಊರುಗಳಿಗಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗಾಗಿರ್ಬೋದು ಹೋಗ್ಬೇಕಾಗಿರುವಂತಹ ಪ್ರಯಾಣಿಕರ ಪರದಾಟ ಅಂತೂ ತಪ್ಪಿದ್ದಿಲ್ಲ. ಸದ್ಯ ಈಗ ತುಮಕೂರಿಗೆ ಹೋಗ್ಬೇಕಾಗಿರುವಂತಹ ಅವರು ಪ್ರಯಾಣಿಕರು ನಮ್ಮ ಬಾಸ್ ಟಿವಿ ಜೊತೆ ಸಿಕ್ಕಿದ್ದಾರೆ. ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಅವರೇ ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್ ನಮಸ್ತೆ, ನೀವು ಹೇಳಿ. ನಾನು ಪ್ರಭಾಕರ್ ಗುಪ್ತಾ ಅಂದ್ಬಿಟ್ಟು ಕೋಣಿಗಳ ಹತ್ರ ಅಮೃತೂರು. ನಮಗೆ ಬಸ್ ಹಾಸನ ಬಸ್ ಪ್ರೈವೇಟ್ ಬಸ್ ನಿಂತಿದೆ. ಅವ್ರು ಕೇಳಿದ್ರೆ 200 ರೂಪಾಯಿ ಕೊಡಿ ಅಂತಾರೆ. ಕುಣಿಗಲ್ನ ತಗೊಳ್ಳಿ, ಹಾಸನ ಹೇಳಿರಿ 200 ರೂಪಾಯಿ ಕೊಡಿ ಅಂತಾರೆ ಪ್ರೈವೇಟ್ ಬಸ್ಸವರು. ನಾವು ಈಗ ತುಮಕೂರಿಂದ ಹೋಗ್ಬೇಕು. ಮತ್ತೆ ಈ ಪರಿಸ್ಥಿತಿ ಬಂದಿದೆ, ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದರಿಂದ ಕಾನೂನು ಪ್ರಕಾರ ನೀವು ಯಾವ ರೀತಿ ನೀವು KSRTC ಮಾಡಬೇಕು ಮಾಡಿಕೊಡಿ ಬೇಗ, ಅದನ್ನ ನಾವು ಕೇಳ್ಕೊತೇವೆ. ಈಗ ಪ್ರೈವೇಟ್ ಬಸ್ಸು ಕೂಡ ವ್ಯವಸ್ಥೆಯನ್ನ ಮಾಡ್ಲಾಗ್ತಿದೆ ಅಂತ ಹೇಳಿದ್ರಿ. ಯಾಕಂತಂದ್ರೆ ಪ್ರಯಾಣಿಕರು ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರೈವೇಟ್ ಬಸ್ಗಳನ್ನ ಬಿಡ್ತೀವಿ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು. ಪ್ರೈವೇಟ್ ಬಸ್ಗಳೇನೋ ನಿಮ್ ಕಣ್ಣಿಗೆ ಕಾಣಿಸ್ತಾ ಅಂತ? ಒಂದು ಇದೆ ಸಮಯ, ಅದು ಹಾಸನ ಅಂತಾರೆ. ಕುಣಿಗಲ್ ಸ್ಟಾಪ್ ಇಲ್ಲ, 200 ರೂಪಾಯಿ ಕಡಿ ಅಂತಾರೆ. ಕುಣಿಗಲ್ ಸ್ಟಾಪ್ ಇಲ್ಲ, ಹಾಸನ್ಗೆ ಟಿಕೆಟ್ ಕೊಡ್ತೀವಿ, 200 ರೂಪಾಯಿ ಕೊಡಿ ಅಂತಾರೆ. ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ತರಬೇಕು ಸಮಯ? ಈಗ ಎಷ್ಟೊತ್ತಿಂದ ನೀವು ವೆಯ್ಟ್ ಮಾಡ್ತಿದ್ದೀರಾ? ಯಾಕಂತಂದ್ರೆ 3/4 ಗಂಟೆ ಆಯ್ತು ಸಮಯ ವೆಯ್ಟ್ ಮಾಡಿ. ನಾನು ಯಾವ ಬಸ್ ಇಲ್ಲ, ಒಂದು ಪ್ರೈವೇಟ್ ಬಸ್ ಇದೆ ನಿಂತಿದೆ, ಹಾಸನ ಅಂತ ಕರಿತಿದ್ದಾನೆ. ಅವ್ನು ಕೇಳಿದ್ರೆ ಕುಣಿಗಲ್ ಎಲ್ಲರೂ 200 ರೂಪಾಯಿ ಕೊಡಿ ಅಂತಾನೆ. ಈ ರೀತಿ ಮಾಡಿದ್ರೆ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸಮಯ. ಈಗ ಯಾಕಂತಂದ್ರೆ ಎಷ್ಟು ಜನ ಬಂದಿದ್ದೀರಾ? ನೀವು ಒಬ್ಬರೇ ಬಂದಿದ್ದೀರಾ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂದ ಅಥವಾ ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ ಏನಾದ್ರು ಬಂದಿದ್ದೀರಾ? ಅಂಡ್ ಹಾಗೇನೆ ಈ ತರ ಬಸ್ ಮುಷ್ಕರ ಆದಾಗ ಬೇರೆ ಬೇರೆ ಪ್ರಯಾಣಿಕರಿಗೆ ಬೇರೆ ಬೇರೆ ಕಡೆ ನಾವು ಪ್ರಯಾಣವನ್ನ ಬೆಳೆಸ್ತಿರುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಹೇಳಿರುತ್ತೆ, ಪ್ರೈವೇಟ್ ಬಸ್ ಅನ್ನ ಬಿಡ್ತೀವಿ ಅಥವಾ ಬೇರೆ ಬೇರೆ ಅರೇಂಜ್ಮೆಂಟ್ಸ್ ಅನ್ನ ನಾವು ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು, ಸೊ ಅದ್ರ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿಯನ್ನ ಕೊಡ್ಬೇಕಾಗಿತ್ತು. ಆ ಮಾಹಿತಿನೂ ಕೊಟ್ಟಿಲ್ಲ. ಅಂಡ್ ಅವ್ರು ಹೇಳಿದ ಪ್ರಕಾರನೇ ನಡ್ಕೋಬೇಕಿತ್ತು. ಅದ್ ಯಾವ್ದು ಕೂಡ ನಡ್ಕೊಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸಡನ್ ಆಗಿ ಈ ರೀತಿ ಮಾಡ್ಬಿಟ್ರೆ ಎಲ್ಲ ಸಾರ್ವಜನಿಕರು ಪೂರ್ತಿ ತೊಂದರೆ ಆಗುತ್ತೆ ಸಮಯ, ಬಹಳ ಕಷ್ಟ ಆಗುತ್ತೆ. ಈಗ ನಾವು ಊಟ ಮಾಡೋಕೋ ತಿಂಡಿ ತಿನ್ನೋಕೆ ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಯಾರಿಗೂ ಗೊತ್ತಿರಲ್ಲ. ಏನ್ ಮಾಡ್ತಾರೆ ಅಂದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಸರ್ಕಾರಕ್ಕೆ ಯಾವ ರೀತಿ ಕಿವಿ ಮಾತನ್ನ ಹೇಳ್ತೀರಾ ಈ ತರ ಪ್ರಯಾಣಿಕರು ತೊಂದರೆ ಆಗದಂತೆ ನೋಡ್ಕೊಳ್ತಿರೋದಕ್ಕೆ? ಬಹಳ ತೊಂದರೆ ಆಗ್ತದೆ. ಈ ರೀತಿ ಮೊದಲೇ ತಿಳಿಸ್ಬೇಕು ನೀವು, ಈ ತರ ಮಾಡ್ತೀವಿ ಅಂತ. ಏಕಾದಳ ಮಾಡಿಬಿಟ್ರೆ ಯಾರಿಗೆ ತಾನೇ ಗೊತ್ತು, ಎಲ್ಲಿಂದಾರೋ ಬರ್ತಾರೆ, ಎಲ್ಲಾರು ಮಾಡ್ತಿರ್ತಾರೆ, ಯಾರಿಗೆ ಗೊತ್ತಾಗುತ್ತೆ ಹೇಳಿ? ಇದಿಷ್ಟು ತುಮಕೂರಿಗೆ ಪ್ರಯಾಣವನ್ನ ಬೆಳೆಸಿರುವಂತಹ ಪ್ರಯಾಣಿಕರ ಮಾತು. ಅಂದ್ರೆ ಸಡನ್ ಆಗಿ ಎಲ್ಲಾ ರೀತಿಯಂತಹ ವೇತನ ಮುಷ್ಕರಣೆ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ವೇತನ ಸಾರಿಗೆ ನೌಕರರು ಈ ತರ ತಮ್ಮ ಒಂದು ಅಳಲನ್ನ ತೋಡ್ಕೊಳ್ಳೋದಕ್ಕೆ ಮುಷ್ಕರವನ್ನ ಮಾಡ್ತಾ ಇದ್ರೆ ಸರ್ಕಾರ ಯಾವುದೇ ರೀತಿಯಂತಹ ಒಂದಷ್ಟು ಇನ್ಫಾರ್ಮೇಶನ್ ಸಾರ್ವಜನಿಕರು ಕೊಟ್ಟಿಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿಯಂತಹ ಖಾಸಗಿ ಬಸ್ಗಳ ಸೌಲಭ್ಯವನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರಯಾಣವನ್ನ ಬೆಳೆಸಿರುವಂತಹ ಪ್ರಯಾಣಿಕರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.